ಸ್ಟೂಡೆಂಟ್ಸ್, ಗುಡ್ ಈವ್ನಿಂಗ್ ಎಲ್ರಿಗೂ. ಈ ಬೆಳಗಿಂದ ನಾವು 2 ಮಾರ್ಕ್ಸು 3 ಮಾರ್ಕ್ಸು ಎಲ್ಲ ಇಂಪಾರ್ಟೆಂಟ್ ಇರೋದನ್ನ ವರ್ಕೌಟ್ ಮಾಡಿ 2 ಟೆಕ್ಸ್ಟ್ ಬುಕ್ಕಿಂದನೂ ಬಿಟ್ಟಿದ್ದೀವಿ. ಇವಾಗ ನೆಕ್ಸ್ಟು ನಮ್ಮದು ಎಲ್ಲ ಕಮೆಂಟಲ್ಲಿ ಕೇಳ್ತಾ ಇರೋದು ನೀವು 4 ಮಾರ್ಕ್ಸ್ ಅಂತ ಇದ್ರಿ. ಸೊ ಅದು ಕೂಡ ನಾವು ಇದು ಮಾಮೂಲಿ ಇವತ್ತೇ ಮಾಡಿರೋದಲ್ಲ, ಮೊನ್ನೆಯಿಂದನೂ ವರ್ಕೌಟ್ ಮಾಡಿದ್ದೀವಿ. ನಾವು ಇದನ್ನು ವರ್ಕೌಟ್ ಮಾಡಿ ಚೆನ್ನಾಗಿ ಮಾಡಿ ಪ್ರಿಪೇರ್ ಮಾಡಿ 2014ಇಂದ ಹಿಡಿದು 2023ವರೆಗಿರುವ ಒಂದು ಕ್ವಶನ್ ಪೇಪರ್ನ ಎಲ್ಲ ಕ್ವಶನ್ಸ್ನ ಇದರಲ್ಲಿ ಇನ್ಕ್ಲೂಡ್ ಮಾಡಿ ಯಾವ್ದ್ಯಾವ್ದು ಬರ್ಬೋದು ಅಂತ 100% ಶೋರ್ ಇರೋಂಥ ಕ್ವಶನ್ಸ್ನ ಮತ್ತೆ ಇದರಲ್ಲಿ ನಾನು ಕೊಡ್ತಾಯಿದ್ದೀನಿ. ಇದು ಪಕ್ಕ 4 ಮಾರ್ಕ್ಸ್ದು, ಇಷ್ಟೇ ಓದಿ ಸಾಕು 4 ಮಾರ್ಕ್ಸ್ದು. ನಿಮಗೆ 16 ಮಾರ್ಕ್ಸು ಫಿಕ್ಸ್ ಅಂದ್ಕೊಳ್ಳಿ. ನೋಡಿ, ದಯವಿಟ್ಟು ಫಸ್ಟು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಲ್ಮೋಸ್ಟು ನನ್ನ ಚಾನಲ್ ನೋಡ್ತಾ ಇರೋರು 90% ವಿತೌಟ್ ಸಬ್ಸ್ಕ್ರೈಬರ್ ನೋಡ್ತಾ ಇದ್ದೀರಾ. ಓನ್ಲಿ 5% ಮಾತ್ರ ಸಬ್ಸ್ಕ್ರೈಬರ್ಸ್ ನೋಡ್ತಾ ಇರೋದು. ಸೊ ಇಮ್ಮಿಡಿಯೇಟ್ಲಿ ಸಬ್ಸ್ಕ್ರೈಬ್ ಆಗಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಈ ಥರ ನನಗೆ ಮಾಡಿದರೆ ನನಗೂ ಒಂದು ಇದಾಗುತ್ತೆ, ಒಂದು ಹುಮ್ಮಸ್ ಬರುತ್ತೆ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕ್ಕೊಂಡು ಶೇರ್ ಮಾಡಿ. ನಾನು ಆಲ್ರೆಡಿ ಬೆಳಗಿಂದ ಮಾಡಿರೋ 3-4 ವೀಡಿಯೋ ಇದೆ, ವೆರಿ ಇಂಪಾರ್ಟೆಂಟ್ ಇರೋ ಮ್ಯಾಪು, 2 ಮಾರ್ಕ್ಸು 3 ಮಾರ್ಕ್ಸ್ ಪಕ್ಕ ಅವೇ ಬರುತ್ತೆ. ಆ 3 ವೀಡಿಯೋದು ಇದರಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಈ ವಿಡಿಯೋ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಆ 3 ವೀಡಿಯೋದು ಲಿಂಕ್ ಕೊಟ್ಟಿರ್ತೀನಿ. ಸೊ ಯಾರು ನೋಡಿಲ್ಲ ಅವ್ರು ನೋಡ್ಕೊಂಬನ್ನಿರಿ. ಬನ್ನಿ ನೆಕ್ಸ್ಟ್ ವೀಡಿಯೋ ಸ್ಟಾರ್ಟ್ ಮಾಡೋಣ. ಟೋಟಲ್ 30 ಕ್ವೆಶನ್ ತೆಗೆದಿದ್ದೀನಿ, ಎಲ್ಲೂ ಸ್ಕಿಪ್ ಮಾಡಬೇಡಿ ಈ ವಿಡಿಯೋ ಕೂಡ, ಯಾಕಂದರೆ ಸೆಂಟ್ರಲ್ಲಿ ಚೂರು ಕರೆಕ್ಷನ್ ಇದೆ. ಅದೇ ರೀತಿ ಎಲ್ಲಾದರೂ ಕ್ವೆಶನ್ ಆ್ಯಡ್ ಮಾಡೋದಿದ್ದರೆ ಹೇಳ್ತೀನಿ. ಸೊ ಸ್ಕಿಪ್ ಮಾಡೋಕ್ಕಂತೂ ಹೋಗಬೇಡಿ, ಮಿಸ್ ಆಗುತ್ತೆ ವಿಡಿಯೋ ಸ್ಕಿಪ್ ಮಾಡಿದರೆ. ಸೊ ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲನೇ ಕ್ವೆಶನ್ ಬಂದು, ಭಾರತದ ಸ್ವಾತಂತ್ರ್ಯ ಹೋರಾಟದಲ್ಲಿ ಸುಭಾಷ್ ಚಂದ್ರ ಬೋಸ್ರವರ ಪಾತ್ರ ವಿವರಿಸಿ. ಇದು ಆಲ್ಮೋಸ್ಟ್ ಪಕ್ಕ ಅಂತಲೇ ಹೇಳ್ಬೋದು ಕ್ವೆಶನ್ನು, ಪ್ರತಿ ವರ್ಷವೂ ರಿಪೀಟ್ ಆಗಿದೆ ಈ ಕ್ವೆಶನ್ನು. ನೆಕ್ಸ್ಟ್ 2ನೇ ಕ್ವೆಶನ್ನು, ನೆಹರೂರವರು ಪ್ರಧಾನಮಂತ್ರಿಯಾಗಿ ರಾಷ್ಟ್ರಕ್ಕೆ ನೀಡಿದ ಪ್ರಮುಖ ಕೊಡುಗೆಗಳನ್ನು ವಿವರಿಸಿ. ಅದೇ ರೀತಿ 3rd ಕ್ವೆಶನ್ನು, ಡಾಕ್ಟರ್ BR ಅಂಬೇಡ್ಕರ್ ಅವರ ಕೊಡುಗೆಗಳನ್ನು ತಿಳಿಸಿ. ಅಥವಾ ಅವ್ರು ನೋಡಿ, ಇಲ್ಲಿ ನಾನು ಅದಕ್ಕೆ ಫುಲ್ ವೀಡಿಯೋ ನೋಡಿ ಅಂತ ಇರೋದು. ಅವ್ರು ಈ ಥರನೂ ಕೇಳ್ತಾರೆ ಈ ಕ್ವೆಶನ್ನ, ಹಂಗೂ ಕೇಳ್ಬೋದು. ಇಲ್ಲಾಂದರೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಸಾಮಾಜಿಕ ಸಮಾನತೆಯ ಕಾಳಜಿಯನ್ನು ಉದಾಹರಣೆಯೊಂದಿಗೆ ಸ್ಪಷ್ಟೀಕರಿಸಿ, ಈ ಥರನೂ ಕೇಳ್ಬೋದು. ಸೊ ಈ ಥರ ಎಲ್ಲ ಇದೆ, ಕ್ಲೀನಾಗಿ ನೋಡಿ ವಿಡಿಯೋನ. ನೆಕ್ಸ್ಟ್ 4ನೇ ಕ್ವೆಶನ್ ನೋಡೋಣ. 1857ರ ದಂಗೆಯ ವಿಫಲತೆಗೆ ಕಾರಣಗಳು. ಇದು ಆಲ್ಸೋ ಕನ್ಫರ್ಮ್ ಕ್ವೆಶನ್, 100% ಬರ್ದಿಕೊಳ್ಳಿ. ಈ ಕ್ವೆಶನು ಕನ್ಫರ್ಮ್, ನಿಮ್ಮ ನಾಳೆ ಎಕ್ಸಾಮಲ್ಲಿ ಈ ಕ್ವೆಶನ್ ಇರುತ್ತೆ. ನೆಕ್ಸ್ಟ್ 5ನೇ ಕ್ವೆಶನ್ನು, ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಪರಿಣಾಮಗಳು ತಿಳಿಸಿ. 6ನೇ ಕ್ವೆಶನು, ಅದು ಆಲ್ಸೋ ಅದು ಇಲ್ಲ, ದಂಗೆಯ ಕಾರಣಗಳು ಅಲ್ಲ, ವಿಫಲತೆಯ ಕಾರಣಗಳು ಅಥವಾ ಪರಿಣಾಮಗಳು, ಎರಡರಲ್ಲಿ ಒಂದು ಕನ್ಫರ್ಮ್ ಕ್ವೆಶನು. ನಾನು ಆಲ್ಮೋಸ್ಟ್ ಕೊಟ್ಟಿರೋದೆಲ್ಲ ಕನ್ಫರ್ಮ್ ಹೇಳ್ತಾ ಇದ್ದೀನಿ, ಇದರಲ್ಲೇ ಬರುತ್ತೆ 4 ಮಾರ್ಕ್ಸ್ಗೆ. ನೆಕ್ಸ್ಟ್ 6ನೇ ಕ್ವೆಶನ್ ನೋಡಿದರೆ, ಸ್ವಾತಂತ್ರ್ಯ ಹೋರಾಟದಲ್ಲಿ ತೀವ್ರವಾದಿಗಳ ಹೋರಾಟವನ್ನು ವಿವರಿಸಿ. 7ನೇ ಕ್ವೆಶನ್, 1935ರ ಭಾರತ ಸರ್ಕಾರ ಕಾಯ್ದೆಯು ಭಾರತ ಸಂವಿಧಾನದ ಒಂದು ಬುನಾದಿ ಅಂತ ಹೇಳ್ತೀವಿ, ಹೆಂಗೆ ಸಮರ್ಥಿಸಿ ಅಂತ. ಈ ಕ್ವೆಶನ್ನು ತುಂಬ ಇಂಪಾರ್ಟೆಂಟು. ಅದೇ ರೀತಿ 8ನೇ ಕ್ವೆಶನ್, ಕಿತ್ತೂರಿನ ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗೊಳ್ಳಿ ರಾಯಣ್ಣರ ಪಾತ್ರವನ್ನು ವಿವರಿಸಿ. ಇದು ಆಲ್ಸೋ ತುಂಬ ಇಂಪಾರ್ಟೆಂಟ್ ಕ್ವೆಶನ್ನು. 9ನೇದು, ಭಾರತೀಯರ ಮೇಲೆ ಬ್ರಿಟಿಷ್ ಶಿಕ್ಷಣದ ಒಂದು ಪರಿಣಾಮಗಳನ್ನು ವಿವರಿಸಿ. ಇದು ತುಂಬ ಇಂಪಾರ್ಟೆಂಟ್. ಆಲ್ಮೋಸ್ಟ್ ಎಲ್ಲ ಇಂಪಾರ್ಟೆಂಟ್ ಕ್ವೆಶನ್ಸೇ ಇರೋದು, ಸೊ ಕರೆಕ್ಟಾಗಿ ನೋಡಿ. 10ನೇ ಕ್ವೆಶನ್, ಭಾರತದಲ್ಲಿ ಮಹಿಳೆಯರ ಸ್ಥಿತಿಯನ್ನು ಸುಧಾರಿಸಲು ಹಲವು ಕ್ರಮಗಳನ್ನು ಕೈಗೊಳ್ಳಲಾಗಿದೆ, ಯಾವುವು? ಇಲ್ಲಿ ಸ್ಥಿತಿಯನ್ನು ಆಗಬೇಕು, ಮಿಸ್ ಆಗಿದೆ, ಸ್ಥಿತಿಯನ್ನು. ನೆಕ್ಸ್ಟ್ 11ನೇ ಕ್ವೆಶನ್, ಭಾರತ ಸ್ವಾತಂತ್ರ್ಯ ಹೋರಾಟದಲ್ಲಿ ರೈತರ ಪಾತ್ರ ವಿವರಿಸಿ. ಇದು ಆಲ್ಸೋ ತುಂಬ ಇಂಪಾರ್ಟೆಂಟ್ ಕ್ವೆಶನ್. ಭಾರತದ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣಗಳನ್ನು ವಿವರಿಸಿ. ಇದು ಮೊದಲೇ ಕ್ವೆಶನಲ್ಲಿ ರಿಪೀಟ್ ಆಗಿದೆ, ಯಾವುದು 6ನೇದು 7ನೇ ಕ್ವೆಶನಲ್ಲಿ ಇದೆ. ಇದು ಮತ್ತೊಂದು ಸತಿ ಬಂದಿದೆ, ಇಲ್ಲಿ ನೋಡ್ಕೊಳ್ಳಿ, ಇದು ಇಂಪಾರ್ಟೆಂಟು.
ಕಳ್ಳ ಸಾಗಾಣಿಕೆ ನಿರ್ಮೂಲನೆಗೆ ಕೈಗೊಂಡ ಕ್ರಮಗಳನ್ನು ಬರೆಯಿರಿ. ಅದೇ ರೀತಿ 14ನೇ ಕ್ವೆಶನ್ನು, ಭಾರತದಲ್ಲಿ ಕೈಗಾರಿಕಾ ಪ್ರದೇಶಗಳನ್ನು ಪಟ್ಟಿ ಮಾಡಿ. ಇದು ಎಲ್ಲ ಆಲ್ಮೋಸ್ಟ್ ನೋಡ್ಕೊಳ್ಳಿ. 15ನೇ ಕ್ವೆಶನ್ನು, ಬಡತನ ನಿರ್ಮೂಲನೆಗೆ ಭಾರತ ಸರ್ಕಾರ ಕೈಗೊಂಡ ಕ್ರಮಗಳು. ನೆಕ್ಸ್ಟ್ 16ನೇ ಕ್ವೆಶನ್, ಭಾರತೀಯ ಸ್ವಾತಂತ್ರ್ಯ ಹೋರಾಟದಲ್ಲಿ ಬಾಲಗಂಗಾಧರ ತಿಲಕ್ರವರ ಪಾತ್ರ ವಿವರಿಸಿ. 17ನೇ ಕ್ವೆಶನ್, ಭಾರತದ ಪ್ರಮುಖ ಕಬ್ಬಿಣ ಮತ್ತು ಉಕ್ಕಿನ ಕೈಗಾರಿಕೆಗಳನ್ನು ಪಟ್ಟಿ ಮಾಡಿ. ನೆಕ್ಸ್ಟ್ 18ನೇ ಕ್ವೆಶನ್, ಜ್ಯೋತಿಬಾ ಫುಲೆ ಸಮಾಜ ಸುಧಾರಕರು ಆಗಿದ್ದರು ಹೇಗೆ. 19ನೇ ಕ್ವೆಶನ್, ಮಣ್ಣಿನ ಸವೆತಕ್ಕೆ ಕಾರಣಗಳು ಮತ್ತು ಪರಿಣಾಮಗಳನ್ನು ವಿವರಿಸಿ. 20ನೇ ಕ್ವೆಶನ್, ಕ್ವಿಟ್ ಇಂಡಿಯಾ ಚಳುವಳಿಯನ್ನು ವಿವರಿಸಿ. ಅಂದರೆ ಭಾರತ ಬಿಟ್ಟು ತೊಲಗಿ ಚಳುವಳಿಯನ್ನು ವಿವರಿಸಿ. 21ನೇದು, ರೆಗ್ಯುಲೇಟಿಂಗ್ ಕಾಯ್ದೆಯನ್ನು ಮುಖ್ಯ ಲಕ್ಷಣಗಳು ಬರೆಯಿರಿ. ಇದು ರೆಗ್ಯುಲೇಟಿಂಗ್ ಆ್ಯಕ್ಟ್ನ ಒಂದು ಮೇನ್ ಫೀಚರ್ಸ್. ನೆಕ್ಸ್ಟ್ 22ನೇ ಕ್ವೆಶನ್, ಬ್ರಿಟಿಷ್ ಭೂ ತೆರಿಗೆ ವ್ಯವಸ್ಥೆ ಪರಿಣಾಮಗಳನ್ನು ವಿವರಿಸಿ. ನೆಕ್ಸ್ಟ್ 23ನೇ ಕ್ವೆಶನ್, ಇದು ಆಲ್ಸೋ ತುಂಬ ಇಂಪಾರ್ಟೆಂಟ್, ಅರಣ್ಯ ಸಂರಕ್ಷಣೆಗೆ ಕೈಗೊಳ್ಳಬೇಕಾದ ಕ್ರಮಗಳನ್ನು ತಿಳಿಸಿ. ಆಮೇಲೆ 24ನೇ ಕ್ವೆಶನ್, ಮಣ್ಣಿನ ಸವೆತಕ್ಕೆ ಕಾರಣಗಳನ್ನು ತಿಳಿಸಿ ಮತ್ತು ಅದರ ಪರಿಣಾಮಗಳನ್ನು ಕೂಡ ತಿಳಿಸಿ. 25ನೇ ಕ್ವೆಶನ್, ಮಾರ್ತಾಂಡವರ್ಮನು ಡಚ್ಚರನ್ನು ಹೇಗೆ ನಿಯಂತ್ರಿಸಿದನು. ಇದು ಇಂಪಾರ್ಟೆಂಟು ಮೇನ್ ಕ್ವೆಶನ್. ಇದು ಕೂಡ ಎಷ್ಟೋ ಬಾರಿ ರಿಪೀಟ್ ಆಗಿದೆ ನೋಡಿ. ಬೆಳಗಿಂದ ನಾವು ಹುಡುಕಿ ಯಾವ್ಯಾವುದನ್ನು ಇದನ್ನೇ ಅನಾಲಿಸಿಸ್ ಮಾಡಿ ಹಾಕಿದ್ದೀವಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಹಾಕ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋ ಬರ್ತಾ ಇರುತ್ತೆ. SSLC ಎಕ್ಸಾಮ್ ಮುಗಿಯೋ ಗಂಟ ನಮ್ಮದು ಹಾಕ್ತಾ ಇರ್ತೀವಿ. ಅದೇ ರೀತಿ ನಮ್ಮ ಮೇನ್ ಚಾನಲ್ ಬಂದುಬಿಟ್ಟು ಸೆಕೆಂಡ್ PUCಗೆ ಮತ್ತು PUCಗೆ ಫಸ್ಟ್ PUCಗೆ. ಸೊ ನೀವು ಮತ್ತೆ SSLC ಎಕ್ಸಾಮ್ ಮುಗಿದ ತಕ್ಷಣ ಅದಿದೆ ಅಂದ್ಕೋಬೇಡಿ. ನೆಕ್ಸ್ಟಿಂದ PUC ನಾವು ತುಂಬ ವೀಡಿಯೋಗಳು ಬಿಡೋದೇ PUC ಮೇಲೇ. ಸೊ PUCಗೆ ನಿಮ್ಮ ಮುಂದೆ ಇದೇ ಅನುಕೂಲ ಆಗೋ ಚಾನಲ್ಲು. ದಯವಿಟ್ಟು ಹಾಗೆ 8th 9th ಅವ್ರು ಯಾರು ನೋಡ್ತಾ ಇದ್ದರೆ ಅವ್ರು ನೆಕ್ಸ್ಟ್ 10th ಬಂದರೆ ಅವ್ರಿಗೂ ಕೂಡ ಮೇಯ್ನ್ ಇದು 10th ಫಸ್ಟ್ PUC ಸೆಕೆಂಡ್ PUC ಮೂರಕ್ಕೆ ಮೇಯ್ನ್ ಆಗಿರೋದು ಇದು ಚಾನಲು. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಟ್ಕೊಂಡಿರಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ನಾವು ವೀಡಿಯೋಗಳು ಬಿಡ್ತಾ ಇರ್ತೀವಿ, ನಿಮ್ಗೆ ನೋಟಿಫಿಕೇಷನ್ ಬರ್ತಾ ಇರುತ್ತೆ. ಸೊ ಅದೇ ರೀತಿ ಮುಂದಿನ ಕ್ವೆಶನ್ಗೆ ಹೋಗೋಣ. ಮಣ್ಣಿನ ಸಂರಕ್ಷಣೆ ಎಂದರೇನು, ಅದರ ವಿಧಾನಗಳನ್ನು ಪಟ್ಟಿ ಮಾಡಿ. ಇದು ಆಲ್ಸೋ ತುಂಬ ಇಂಪಾರ್ಟೆಂಟ್. 27ನೇ ಕ್ವೆಶನ್, ಭ್ರಷ್ಟಾಚಾರವನ್ನು ಹೇಗೆ ತಡೆಯಬಹುದು ವಿವರಿಸಿ. ಆಮೇಲೆ 28ನೇದು, ರೈತವರಿ ಪದ್ಧತಿಯ ಲಕ್ಷಣಗಳು ಮತ್ತು ಅದರ ಪರಿಣಾಮಗಳನ್ನು ವಿವರಿಸಿ. ಆಮೇಲೆ 29ನೇ ಕ್ವೆಶನ್ ಬಂದು, ದತ್ತು ಮಕ್ಕಳಿಗೆ ಹಕ್ಕಿಲ್ಲ ಅನ್ನುವ ನೀತಿಯ ಷರತ್ತುಗಳು ಏನು ತಿಳಿಸಿ. ಆಮೇಲೆ 30ನೇ ಕ್ವೆಶನ್ ಮತ್ತು ಲಾಸ್ಟ್ ಕ್ವೆಶನ್ ಆಗಿದೆ ಇದು, ಅನಕ್ಷರತೆ ಹೋಗಲಾಡಿಸಲು ಭಾರತ ಸರ್ಕಾರ ಕೈಗೊಂಡಿರುವ ಕ್ರಮಗಳನ್ನು ತಿಳಿಸಿ. ಸೊ ನೋಡಿದ್ರಲ್ಲ, ಟೋಟಲಾಗಿ 30 ಕ್ವೆಶನ್ ತೆಗೆದಿವಿ. ಇದರಲ್ಲೇ ಬರುತ್ತೆ ಕನ್ಫರ್ಮ್ ಆಗಿ. ಸೊ ದಯವಿಟ್ಟು ಅದಿದು ಮಾಡ್ಕೋಬೇಡಿ, ಏನು ಅದಿದು ಮಾಡಬೇಡಿ. ಮತ್ತು ಹಲವಾರು ಜನ ಇಂಗ್ಲೀಷ್ ಅದಿದ್ರಲ್ಲಿ ಕೇಳ್ತಾ ಇದ್ದೀರಾ. ನನ್ನ ಹತ್ರ ಕನ್ನಡ ಇದೆ ಟೆಕ್ಸ್ಟ್ ಬುಕ್, ಕನ್ನಡ ವರ್ಷನು. ಸೊ ಅದು ಇದಾಗ್ತಾ ಇಲ್ಲ. ಸೊ ನೀವು ಗೂಗಲ್ ಟ್ರಾನ್ಸ್ಲೇಟ್ಗೆ ಹಾಕೊಂಡ್ಬಿಡ್ರಿ ಕ್ವೆಶನ್ಸ್ನ, ನಿಮಗೆ ಟ್ರಾನ್ಸ್ಲೇಟ್ ಆಗುತ್ತೆ ಇಮಿಡಿಯೇಟ್ಲಿ. ನಾನು ಹಾಕೊಂಡು ನೋಡಿದೆ, ಕಮೆಂಟಲ್ಲಿ ಇಂಗ್ಲೀಷಲ್ಲಿ ಕೇಳಿದಿರಿ ಸ್ವಲ್ಪ ಜನ. ನೀವು ಆ ಥರ ಮಾಡಿ ಸಿಗುತ್ತೆ. ಅಲ್ಲೂ ಇಂಗ್ಲೀಷ್ ಇದೆ, ಕನ್ನಡನೇ ಇಂಗ್ಲೀಷ್ ಗೂಗಲ್ಗೆ ಹಾಕ್ಬಿಡಿ, ಅಲ್ಲಿ ಇಂಗ್ಲೀಷಲ್ಲಿ ಬರುತ್ತೆ, ನೋಡ್ಕೊಂಬಿಡಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ಮುಂದಿನ ವೀಡಿಯೋದಲ್ಲಿ ಈ ಕರ್ನಾಟಕ ಹಿಂದೆ ಎಷ್ಟು ರೀತಿ ಎಕ್ಸಾಮು 2014ಇಂದ 23 ಗಂಟ ಅಷ್ಟು ಕ್ವೆಶನ್ ಪೇಪರ್ಸ್ನ ನಾನು ಒಂದು ವೀಡಿಯೋದಲ್ಲಿ ಕವರ್ ಮಾಡಿ ಅದನ್ನು ಕೀ ಆನ್ಸರ್ಸ್ನ ಹೇಳ್ಕೊಂಡು ಹೋಗ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ಅದು ಕರೆಕ್ಟಾಗಿ 6 ಗಂಟೆಗೆ ಬಿಡ್ತೀನಿ ಆ ವೀಡಿಯೋನ, ಇವತ್ತು 6 ಗಂಟೆಗೆ. ಸೊ ಮತ್ತು ನಾಳೆ ನಿಮ್ಗೆ ಅದು ಸೋಷಿಯಲ್ ಎಕ್ಸಾಮ್ ಆದಮೇಲೆ ಅದರ ಒಂದು ದಿನಕ್ಕೆ ನಿಮಗೆ ಸೈನ್ಸ್ ಎಕ್ಸಾಮ್ ಇದೆ. ಸೊ ಅದಕ್ಕೂ ನಾವೆಲ್ಲ ಪ್ರಿಪೇರ್ ಮಾಡಿದ್ದೀವಿ ಕ್ವೆಶನ್ಸ್ನ. ನಿಮ್ಮ ಸ್ನೇಹಿತರಿಗೆ ಎಲ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಥ್ಯಾಂಕ್ಸ್ ಫಾರ್ ವಾಚಿಂಗ್.